ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಪ್ರತಿನಿಧಿಗಳು ಆಯಾ ಜಿಲ್ಲೆಗಳ ರಿಪೋರ್ಟ್ ನ ಕೊಟ್ಟಿದ್ದಾರೆ. ಆ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇ ಸುದ್ದಿನ ನೋಡೋದಾದ್ರೆ, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 16ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಉತ್ಖನನ ನಡೀತು. ಸೊ ಅಲ್ಲಿ ಏನ್ ಸಿಕ್ತು, ಏನ್ ಸಿಗ್ಲಿಲ್ಲ, ಒಟ್ಟು ಈ ಶವ ಹೂತಿಟ್ಟ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ಟ್ವಿಸ್ಟ್ ಸಿಗ್ತಾನೆ ಇದೆ. ಅದರ ಎಲ್ಲದರ ಅಪ್ಡೇಟ್ ಏನು, ಸಮಗ್ರ ವರದಿ ಏನು, ರತ್ನಗಿರಿ ಬೆಟ್ಟದಲ್ಲಿ ಇವತ್ತು ಆಗತ ಮಾಡಲಾಗಿದೆ. ಆ ರತ್ನಗಿರಿ ರಹಸ್ಯ ಏನು, ಇದೆಲ್ಲದರ ಕುರಿತಾಗಿ ಬನ್ನಿ ನೋಡೋಣ. ಒಂದು ಕಡೆ SIT ತನಿಖಾ ತಂಡ ಆತನೇ ತೋರಿಸಿದ, ಅಂದ್ರೆ ಮುಸುಕುದಾರಿ ವ್ಯಕ್ತಿಯೇ ತೋರಿಸಿದಂತಹ ಜಾಗಕ್ಕೆ ಬಂದು ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆತ ಎಷ್ಟು ಆಳದ ಅಡಿಯಲ್ಲಿ ಊತಿಕ್ಕಿದ್ದೀನಿ ಅಂತ ಹೇಳ್ತಾನೋ ಅಷ್ಟು ಆಳದವರೆಗೂ ಕೂಡ ಅವರು ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಒಂದು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು ನೋಡಿ, ಇಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆಯ ಬಗ್ಗೆ ಗಿರೀಶ್ ಮಟ್ಟಣ್ಣವ್ರು ಎಲ್ಲೋ ಕೂತಿರುವಂತ ಗಿರೀಶ್ ಮಟ್ಟಣ್ಣವ್ರಿಗೆ ಯಾವ ರೀತಿಯಾಗಿ ಮಾಹಿತಿ ಸಿಗ್ತಾ ಇದೆ, ಇಲ್ಲಿ ಕಸವನ್ನ ತಂದು ಸುರಿದಿದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣವ್ರಿಗೆ ಯಾರು ಮಾಹಿತಿಯನ್ನ ಕೊಡ್ತಾರೆ, ಅಂದ್ರೆ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಒಳಗಡೆ ಏನು ಕಾರ್ಯಾಚರಣೆ ಆಗ್ತಾ ಇರುವಂತಹ ಫೋಟೋ ಸಮೇತ ಗಿರೀಶ್ ಮಟ್ಟಣ್ಣವ್ರಿಗೆ ಹೋಗುತ್ತೆ ಅಂತಂದ್ರೆ ಇಲ್ಲಿ ಒಳಗಿರೋರು ಯಾರು ಒಬ್ರು ಲಿಂಕ್ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣವರು ಒಂದು ಆರೋಪವನ್ನ ಮಾಡಿದ್ದಾರೆ, ಸಾಕ್ಷಿಗಳನ್ನ ಮುಚ್ಚಿ ಹಾಕುವ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ. ಹಾಗಾದ್ರೆ 1 ವರ್ಷದ ಹಿಂದೆ ಇಲ್ಲಿ ಕಸವನ್ನ ತಂದು ಹಾಕಿದ್ದಾರೆ ಅಂತಂದ್ರೆ 1 ವರ್ಷದ ಹಿಂದೆ ಯಾರು ಗೊತ್ತಿತ್ತು ಈ ಮುಸುಕುದಾರಿ ವ್ಯಕ್ತಿ ಇಂತ ಆಗಸ್ಟ್ ತಿಂಗಳಲ್ಲಿ ಬಂದು ಈ ಒಂದು ಜಾಗವನ್ನ ತೋರಿಸ್ತಾನೆ, ಅಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ. ಕಳೆದ ವರ್ಷ ಯಾರಿಗೆ ತಾನೇ ಗೊತ್ತಿರುತ್ತೆ ಅನ್ನುವ ಅನುಮಾನಗಳು ಇವತ್ತು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಯಾವುದೇ ಸ್ಥಳದಲ್ಲಿ ಏನು ಸಿಗ್ತಾ ಇಲ್ಲ ಅನ್ನುವ ಮಾಹಿತಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲೇ ಒಂದಷ್ಟು ಪೋರ್ಟ್ರೇಟ್ ಆಗ್ತಾ ಇದೆ. ಯಾಕೆಂತಂದ್ರೆ SIT ತನಿಖಾ ತಂಡ ನೋಡಿ ನಿನ್ನೆ ಇಡೀ ದಿನ ಬೋಳಿಯಾರ್ ಬಳಿ ಹೋಗಿ ಅಲ್ಲಿ 2 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡ್ತು, ಯಾವುದೇ ರೀತಿಯಾದಂತಹ ಕುರುಹು ಪತ್ತೆ ಆಗಿಲ್ಲ. ಇವತ್ತು ರತ್ನಗಿರಿ ಬೆಟ್ಟಕ್ಕೆ ಬಂದು ಇಲ್ಲೂ ಕೂಡ 2 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆಸ್ತಾ ಇದೆ, ಅಲ್ಲೂ ಕೂಡ ಏನು ಪತ್ತೆ ಆಗಿಲ್ಲ. ಆದ್ರೆ ಇದೆಲ್ಲದರ ನಡುವೆ ಈಗ ಅಗೀತಾ ಇರುವಂತಹ ಜಾಗದಲ್ಲಿ ಒಂದು ಕಸ ರಾಶಿ ಸುರಿಯಲಾಗಿದೆ. ಅದು ಆ ಫೋಟೋ ಸಮೇತ ಅವರು ಅಪ್ಲೋಡ್ ಮಾಡಿ ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರೋ ಇಲ್ಲಿಂದ ಅವರಿಗೆ ಒಂದು ಫೋಟೋವನ್ನ ಕಳಿಸ್ತಾ ಇರ್ಬೇಕಾದ್ರೆ ಇಲ್ಲಿ ರೋಡಲ್ಲಿ ನಿಂತು ಯಾರು ಕಳಿಸ್ತಾ ಇಲ್ಲ, ಒಳಭಾಗದಲ್ಲಿ ಎಲ್ಲಿ ಉತ್ಖನನ ಮಾಡಿದ್ದಾರೋ ಅದೇ ಒಂದು ಜಾಗದಿಂದಲೇ ಯಾರೋ ಒಬ್ರು ಫೋಟೋ ಕಳಿಸಿರುವುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೊಂದರ ಜೊತೆಯಲ್ಲಿ 1 ವರ್ಷದ ಹಿಂದೆ ಇಲ್ಲಿ ಬಂದು ಕಸದ ರಾಶಿಯನ್ನ ಹಾಕಿದ್ದಾರೆ ಅನ್ನೋದಾದ್ರೆ ಯಾರಿಗೆ ತಾನೇ ಗೊತ್ತಿರುತ್ತೆ ಇಂತಹ ಒಂದು ಜಾಗದಲ್ಲಿ ಈತ ಮುಸುಕುದಾರಿ ವ್ಯಕ್ತಿ ಆಗಸ್ಟ್ 9ನೇ ತಾರೀಕು ಬಂದು ಇಲ್ಲಿ ಆ ಜಾಗವನ್ನ ತೋರಿಸಂತ ಯಾರು ಗೊತ್ತಿತ್ತು ನೋಡಿ. ಎಲ್ಲೋ ಒಂದು ಕಡೆ ಅವರ ಹೇಳಿಕೆಗಳಲ್ಲೇ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇಲ್ಲಿಂದ ಮಾಹಿತಿ ಕೊಡ್ತಿರೋದು ಯಾರು ಅನ್ನೋದು ಮತ್ತೊಂದು ಕಡೆ ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ. ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಪ್ರತಿನಿಧಿಗಳು ಆಯಾ ಜಿಲ್ಲೆಗಳ ರಿಪೋರ್ಟ್ ನ ಕೊಟ್ಟಿದ್ದಾರೆ. ಆ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇ ಸುದ್ದಿನ ನೋಡೋದಾದ್ರೆ, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 16ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಉತ್ಖನನ ನಡೀತು. ಸೊ ಅಲ್ಲಿ ಏನ್ ಸಿಕ್ತು, ಏನ್ ಸಿಗ್ಲಿಲ್ಲ, ಒಟ್ಟು ಈ ಶವ ಹೂತಿಟ್ಟ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ಟ್ವಿಸ್ಟ್ ಸಿಗ್ತಾನೆ ಇದೆ. ಅದರ ಎಲ್ಲದರ ಅಪ್ಡೇಟ್ ಏನು, ಸಮಗ್ರ ವರದಿ ಏನು, ರತ್ನಗಿರಿ ಬೆಟ್ಟದಲ್ಲಿ ಇವತ್ತು ಆಗತ ಮಾಡಲಾಗಿದೆ. ಆ ರತ್ನಗಿರಿ ರಹಸ್ಯ ಏನು, ಇದೆಲ್ಲದರ ಕುರಿತಾಗಿ ಬನ್ನಿ ನೋಡೋಣ. ಒಂದು ಕಡೆ SIT ತನಿಖಾ ತಂಡ ಆತನೇ ತೋರಿಸಿದ, ಅಂದ್ರೆ ಮುಸುಕುದಾರಿ ವ್ಯಕ್ತಿಯೇ ತೋರಿಸಿದಂತಹ ಜಾಗಕ್ಕೆ ಬಂದು ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆತ ಎಷ್ಟು ಆಳದ ಅಡಿಯಲ್ಲಿ ಊತಿಕ್ಕಿದ್ದೀನಿ ಅಂತ ಹೇಳ್ತಾನೋ ಅಷ್ಟು ಆಳದವರೆಗೂ ಕೂಡ ಅವರು ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಒಂದು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು ನೋಡಿ, ಇಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆಯ ಬಗ್ಗೆ ಗಿರೀಶ್ ಮಟ್ಟಣ್ಣವ್ರು ಎಲ್ಲೋ ಕೂತಿರುವಂತ ಗಿರೀಶ್ ಮಟ್ಟಣ್ಣವ್ರಿಗೆ ಯಾವ ರೀತಿಯಾಗಿ ಮಾಹಿತಿ ಸಿಗ್ತಾ ಇದೆ, ಇಲ್ಲಿ ಕಸವನ್ನ ತಂದು ಸುರಿದಿದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣವ್ರಿಗೆ ಯಾರು ಮಾಹಿತಿಯನ್ನ ಕೊಡ್ತಾರೆ, ಅಂದ್ರೆ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಒಳಗಡೆ ಏನು ಕಾರ್ಯಾಚರಣೆ ಆಗ್ತಾ ಇರುವಂತಹ ಫೋಟೋ ಸಮೇತ ಗಿರೀಶ್ ಮಟ್ಟಣ್ಣವ್ರಿಗೆ ಹೋಗುತ್ತೆ ಅಂತಂದ್ರೆ ಇಲ್ಲಿ ಒಳಗಿರೋರು ಯಾರು ಒಬ್ರು ಲಿಂಕ್ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣವರು ಒಂದು ಆರೋಪವನ್ನ ಮಾಡಿದ್ದಾರೆ, ಸಾಕ್ಷಿಗಳನ್ನ ಮುಚ್ಚಿ ಹಾಕುವ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ. ಹಾಗಾದ್ರೆ 1 ವರ್ಷದ ಹಿಂದೆ ಇಲ್ಲಿ ಕಸವನ್ನ ತಂದು ಹಾಕಿದ್ದಾರೆ ಅಂತಂದ್ರೆ 1 ವರ್ಷದ ಹಿಂದೆ ಯಾರು ಗೊತ್ತಿತ್ತು ಈ ಮುಸುಕುದಾರಿ ವ್ಯಕ್ತಿ
ವ್ಯಕ್ತಿ ಇಂತ ಆಗಸ್ಟ್ ತಿಂಗಳಲ್ಲಿ ಬಂದು ಈ ಒಂದು ಜಾಗವನ್ನ ತೋರಿಸ್ತಾನೆ, ಅಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ. ಕಳೆದ ವರ್ಷ ಯಾರಿಗೆ ತಾನೇ ಗೊತ್ತಿರುತ್ತೆ ಅನ್ನುವ ಅನುಮಾನಗಳು ಇವತ್ತು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಯಾವುದೇ ಸ್ಥಳದಲ್ಲಿ ಏನು ಸಿಗ್ತಾ ಇಲ್ಲ ಅನ್ನುವ ಮಾಹಿತಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲೇ ಒಂದಷ್ಟು ಪೋರ್ಟ್ರೇಟ್ ಆಗ್ತಾ ಇದೆ. ಯಾಕೆಂತಂದ್ರೆ SIT ತನಿಖಾ ತಂಡ ನೋಡಿ ನಿನ್ನೆ ಇಡೀ ದಿನ ಬೋಳಿಯಾರ್ ಬಳಿ ಹೋಗಿ ಅಲ್ಲಿ 2 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡ್ತು, ಯಾವುದೇ ರೀತಿಯಾದಂತಹ ಕುರುಹು ಪತ್ತೆ ಆಗಿಲ್ಲ. ಇವತ್ತು ರತ್ನಗಿರಿ ಬೆಟ್ಟಕ್ಕೆ ಬಂದು ಇಲ್ಲೂ ಕೂಡ 2 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆಸ್ತಾ ಇದೆ, ಅಲ್ಲೂ ಕೂಡ ಏನು ಪತ್ತೆ ಆಗಿಲ್ಲ. ಆದ್ರೆ ಇದೆಲ್ಲದರ ನಡುವೆ ಈಗ ಅಗೀತಾ ಇರುವಂತಹ ಜಾಗದಲ್ಲಿ ಒಂದು ಕಸ ರಾಶಿ ಸುರಿಯಲಾಗಿದೆ. ಅದು ಆ ಫೋಟೋ ಸಮೇತ ಅವರು ಅಪ್ಲೋಡ್ ಮಾಡಿ ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರೋ ಇಲ್ಲಿಂದ ಅವರಿಗೆ ಒಂದು ಫೋಟೋವನ್ನ ಕಳಿಸ್ತಾ ಇರ್ಬೇಕಾದ್ರೆ ಇಲ್ಲಿ ರೋಡಲ್ಲಿ ನಿಂತು ಯಾರು ಕಳಿಸ್ತಾ ಇಲ್ಲ, ಒಳಭಾಗದಲ್ಲಿ ಎಲ್ಲಿ ಉತ್ಖನನ ಮಾಡಿದ್ದಾರೋ ಅದೇ ಒಂದು ಜಾಗದಿಂದಲೇ ಯಾರೋ ಒಬ್ರು ಫೋಟೋ ಕಳಿಸಿರ್ಬೋದು, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದರ ಜೊತೆಯಲ್ಲಿ 1 ವರ್ಷದ ಹಿಂದೆ ಇಲ್ಲಿ ಬಂದು ಕಸದ ರಾಶಿಯನ್ನ ಹಾಕಿದ್ದಾರೆ ಅನ್ನೋದಾದ್ರೆ ಯಾರಿಗೆ ತಾನೇ ಗೊತ್ತಿರುತ್ತೆ ಇಂತಹ ಒಂದು ಜಾಗದಲ್ಲಿ ಈತ ಮುಸುಕುಧಾರಿ ವ್ಯಕ್ತಿ ಆಗಸ್ಟ್ 9ನೇ ತಾರೀಕು ಬಂದು ಇಲ್ಲಿ ಆ ಜಾಗವನ್ನ ತೋರಿಸಂತ ಯಾರು ಗೊತ್ತಿತ್ತು. ನೋಡಿ, ಎಲ್ಲೋ ಒಂದು ಕಡೆ ಅವರ ಹೇಳಿಕೆಗಳಲ್ಲೇ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇಲ್ಲಿಂದ ಮಾಹಿತಿ ಕೊಡ್ತಿರೋದು ಯಾರು ಅನ್ನೋದು ಮತ್ತೊಂದು ಕಡೆ ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ. ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಪ್ರತಿನಿಧಿಗಳು ಆಯಾ ಜಿಲ್ಲೆಗಳ ರಿಪೋರ್ಟ್ ನ ಕೊಟ್ಟಿದ್ದಾರೆ. ಆ ವರದಿಗಳನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ಮೊದಲನೇ ಸುದ್ದಿನ ನೋಡೋದಾದ್ರೆ, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 16ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಉತ್ಖನನ ನಡೀತು. ಸೊ ಅಲ್ಲಿ ಏನ್ ಸಿಕ್ತು, ಏನ್ ಸಿಗ್ಲಿಲ್ಲ, ಒಟ್ಟು ಈ ಶವ ಹೂತಿಟ್ಟ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ಟ್ವಿಸ್ಟ್ ಸಿಗ್ತಾನೆ ಇದೆ. ಅದರ ಎಲ್ಲದರ ಅಪ್ಡೇಟ್ ಏನು, ಸಮಗ್ರ ವರದಿ ಏನು, ರತ್ನಗಿರಿ ಬೆಟ್ಟದಲ್ಲಿ ಇವತ್ತು ಆಗತ ಮಾಡಲಾಗಿದೆ, ಆ ರತ್ನಗಿರಿ ರಹಸ್ಯ ಏನು, ಇದೆಲ್ಲದರ ಕುರಿತಾಗಿ ಬನ್ನಿ ನೋಡೋಣ. ಒಂದು ಕಡೆ SIT ತನಿಖಾ ತಂಡ ಆತನೇ ತೋರಿಸಿದ, ಅಂದ್ರೆ ಮುಸುಕುಧಾರಿ ವ್ಯಕ್ತಿಯೇ ತೋರಿಸಿದಂತಹ ಜಾಗಕ್ಕೆ ಬಂದು ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆತ ಎಷ್ಟು ಆಳದ ಅಡಿಯಲ್ಲಿ ಊತಿಕ್ಕಿದ್ದೀನಿ ಅಂತ ಹೇಳ್ತಾನೋ ಅಷ್ಟು ಆಳದವರೆಗೂ ಕೂಡ ಅವರು ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ, ಆದ್ರೆ ಒಂದು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು. ನೋಡಿ, ಇಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆಯ ಬಗ್ಗೆ ಗಿರೀಶ್ ಮಟ್ಟಣ್ಣ ಅವರು ಎಲ್ಲೋ ಕೂತಿರುವಂತಹ ಗಿರೀಶ್ ಮಟ್ಟಣ್ಣ ಅವರಿಗೆ ಯಾವ ರೀತಿಯಾಗಿ ಮಾಹಿತಿ ಸಿಗ್ತಾ ಇದೆ, ಇಲ್ಲಿ ಕಸವನ್ನ ತಂದು ಸುರಿದಿದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣ ಅವರಿಗೆ ಯಾರು ಮಾಹಿತಿಯನ್ನ ಕೊಡ್ತಾರೆ, ಅಂದ್ರೆ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಒಳಗಡೆ ಏನು ಕಾರ್ಯಾಚರಣೆ ಆಗ್ತಾ ಇರುವಂತಹ ಫೋಟೋ ಸಮೇತ ಗಿರೀಶ್ ಮಟ್ಟಣ್ಣ ಅವರಿಗೆ ಹೋಗುತ್ತೆ ಅಂತಂದ್ರೆ ಇಲ್ಲಿ ಒಳಗಿರೋರು ಯಾರೋ ಒಬ್ರು ಲಿಂಕ್ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣ ಅವರು ಒಂದು ಆರೋಪವನ್ನ ಮಾಡಿದ್ದಾರೆ, ಸಾಕ್ಷಿಗಳನ್ನ ಮುಚ್ಚಿ ಹಾಕುವ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ. ಹಾಗಾದ್ರೆ 1 ವರ್ಷದ ಹಿಂದೆ ಇಲ್ಲಿ ಕಸವನ್ನ ತಂದು ಹಾಕಿದ್ದಾರೆ ಅಂತಂದ್ರೆ 1 ವರ್ಷದ ಹಿಂದೆ ಯಾರು ಗೊತ್ತಿತ್ತು ಈ ಮುಸುಕುಧಾರಿ ವ್ಯಕ್ತಿ ಇಂತ ಆಗಸ್ಟ್ ತಿಂಗಳಲ್ಲಿ ಬಂದು ಈ ಒಂದು ಜಾಗವನ್ನ ತೋರಿಸ್ತಾನೆ, ಅಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ. ಕಳೆದ ವರ್ಷ ಯಾರಿಗೆ ತಾನೇ ಗೊತ್ತಿರುತ್ತೆ ಅನ್ನುವ ಅನುಮಾನಗಳು ಇವತ್ತು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಯಾವುದೇ ಸ್ಥಳದಲ್ಲಿ ಏನು ಸಿಗ್ತಾ ಇಲ್ಲ ಅನ್ನುವ ಮಾಹಿತಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲೇ ಒಂದಷ್ಟು ಪೋರ್ಟ್ರೇಟ್ ಆಗ್ತಾ ಇದೆ. ಯಾಕೆಂತಂದ್ರೆ SIT ತನಿಖಾ ತಂಡ ನೋಡಿ ನಿನ್ನೆ ಇಡೀ ದಿನ ಬೋಳಿಯಾರ್ ಬಳಿ ಹೋಗಿ ಅಲ್ಲಿ 2 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡ್ತು, ಯಾವುದೇ ರೀತಿಯಾದಂತಹ ಕುರುಹು ಪತ್ತೆ ಆಗಿಲ್ಲ. ಇವತ್ತು ರತ್ನಗಿರಿ ಬೆಟ್ಟಕ್ಕೆ ಬಂದು ಇಲ್ಲೂ ಕೂಡ 2 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆಸ್ತಾ ಇದೆ, ಅಲ್ಲೂ ಕೂಡ ಏನು ಪತ್ತೆ ಆಗಿಲ್ಲ. ಆದ್ರೆ ಇದೆಲ್ಲದರ ನಡುವೆ ಈಗ ಅಗೀತಾ ಇರುವಂತಹ ಜಾಗದಲ್ಲಿ ಒಂದು ಕಸ ರಾಶಿ ಸುರಿಯಲಾಗಿದೆ, ಅದು ಆ ಫೋಟೋ ಸಮೇತ ಅವರು ಅಪ್ಲೋಡ್ ಮಾಡಿ ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರೋ ಇಲ್ಲಿಂದ ಅವರಿಗೆ ಒಂದು ಫೋಟೋವನ್ನ ಕಳಿಸ್ತಾ ಇರ್ಬೇಕಾದ್ರೆ ಇಲ್ಲಿ ರೋಡಲ್ಲಿ ನಿಂತು ಯಾರು ಕಳಿಸ್ತಾ ಇಲ್ಲ, ಒಳಭಾಗದಲ್ಲಿ ಎಲ್ಲಿ ಉತ್ಖನನ ಮಾಡಿದ್ದಾರೋ ಅದೇ ಒಂದು ಜಾಗದಿಂದಲೇ ಯಾರೋ ಒಬ್ರು ಫೋಟೋ ಕಳಿಸಿರ್ಬೋದು, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದರ ಜೊತೆಯಲ್ಲಿ 1 ವರ್ಷದ ಹಿಂದೆ ಇಲ್ಲಿ ಬಂದು ಕಸದ ರಾಶಿಯನ್ನ ಹಾಕಿದ್ದಾರೆ ಅನ್ನೋದಾದ್ರೆ ಯಾರಿಗೆ ತಾನೇ ಗೊತ್ತಿರುತ್ತೆ ಇಂತಹ ಒಂದು ಜಾಗದಲ್ಲಿ ಈತ ಮುಸುಕುಧಾರಿ ವ್ಯಕ್ತಿ ಆಗಸ್ಟ್ 9ನೇ ತಾರೀಕು ಬಂದು ಇಲ್ಲಿ ಆ ಜಾಗವನ್ನ ತೋರಿಸಂತ ಯಾರು ಗೊತ್ತಿತ್ತು. ನೋಡಿ, ಎಲ್ಲೋ ಒಂದು ಕಡೆ ಅವರ ಹೇಳಿಕೆಗಳಲ್ಲೇ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇಲ್ಲಿಂದ ಮಾಹಿತಿ ಕೊಡ್ತಿರೋದು ಯಾರು ಅನ್ನೋದು ಮತ್ತೊಂದು ಕಡೆ ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ.